ಏನಿದು? ಏನು ಗುರುವೆ ಇದು? ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಹೆಂಡತಿ ಮಕ್ಕ ನೋಡ್ದಾಗ್ಲೇ ಅನ್ಕೊಂಡೆ ಇವತ್ತೇನೋ ಇಂಥದ್ದು ನೋಡ್ತೀನಿ ಅಂತ. ಆದ್ರೆ ಅದು ನೀನೇ ಅಂತ ಅನ್ಕೊಂಡಿರಲಿಲ್ಲ ಗುರುವೆ. ಆಗಿರೋ ಗಾಯಕ್ಕೆ ಮಾತ್ರ ಬರೀ ಹಾಕ್ಬೇಡುವ. ಹೆಲ್ಪ್ ಮೀ. ಹೆಲ್ಪ್. ಅಯ್ಯೋ ಹೆಂಗೋ? ಸಾರಿ, ಔಟ್ ಆಫ್ ಅಯ್ಯೋ ಅಪ್ಪ. ಆಮೇಲೆ ಅಯ್ಯಪ್ಪ. ಏನ್ ಗುರುವೆ ಇದು? ಬಾಡಿಗೆ ವಸೂಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟು ನಿಮ್ ಬಾಡಿನೇ ಡ್ಯಾಮೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದೆಯಲ್ಲ. ಮೆತ್ತಿ 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 ಮೆತ್ತಿ. ಅಯ್ಯಪ್ಪ. ಅಯ್ಯೋ ಮೆತ್ಕೋ. ವೇಟ್ ಅಂಡ್ ಸಿ ಅಂತ ಸ್ಟೈಲ್ ಆಗಿ ಹೇಳ್ಬಿಟ್ಟು ಹೋಗಿದ್ದು ಇದನ್ನ ತೋರ್ಸೋದಕ್ಕೇನಾ? ನಾನ್ ನಿಮ್ಮನ್ನ ಎಲ್ಲಿ ಹೀರೋ ಅನ್ಕೊಂಡಿದ್ದೆ. ಗಂಡಸ್ತನ ತೋರಿಸ್ಬೇಕಾದ್ದು ಮನೆ ಒಳಗಲ್ಲ, ಮನೆ ಹೊರಗೆ. ಗಂಡಸರಿಗೆ ಗಡ್ಸಿರ್ಬೇಕು, ಇಲ್ಲ ಅಂದ್ರೆ ಅವನು ಗಂಡಸೇ ಅಲ್ಲ. ಹೆಂಗೋ? ಇದು ಹಿಂಗಾದ್ರೆ ಅದ ಹಂಗೆ. ಜಸ್ಟ್ ವೈಟ್ ಅಂಡ್ ಸಿ ಅಂತ ಹೇಳಿದ್ದು ಇದಕ್ಕೆ. ಇದೆಂಗೆ? ಅವನವ್ರೆ, ನಮಗ್ ಬರ್ಬೇಕಾದ ಬಾಡಿಗೆ ಜೊತೆ ಬಡ್ಡಿ ಸಮೇತ ಸೇರ್ಸ್ ತಗೊಂಡ್ಬಂದಿದ್ದೀನಿ. ಬ್ರದರ್, ಅದೇನಾಯ್ತು ಅಂತಂದ್ರೆ ಆ ರೌಡಿಗಳನ್ನೆಲ್ಲ ನಿಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ. ಬೇಗ ಹೋಗಿ ಟ್ರೀಟ್ ಮಾಡಿ. ಅಳಿಯಂದ್ರೆ ಆ ರೌಡಿಗಳಿಗೆ ಮಣ್ಣು ಮುಗಿಸಿ ಒಳ್ಳೆ ಪಾಠ ಕಲಿಸಿದ್ರಿ. ಗ್ರೇಟ್, ಯು ಆರ್ ರಿಯಲ್ ಹೀರೋ. ಅಳಿಯ ಮನೆ ತೊಳಿಯ ಅನ್ನೋದು ಹಳೆ ಗಾದೆ ಮಾತು. ಆದ್ರೆ ನೀವು ಕಾಲ ಬದಲಾಗಿದೆ ಅಂತ ನಿರೂಪಿಸ್ಬಿಟ್ರಿ. ಅಳಿಯಂದ್ರು ಅತ್ತೆ ಮಾವನ ಮನೆನ ಬೆಳಗ್ತಾರೆ ಅನ್ನೋದನ್ನ ಕೆಲವರು ನಿಮ್ಮನ್ನು ನೋಡಿ ಆದ್ರೂ ತಿಳ್ಕೋಬೇಕು. ಕೀಪ್ ಇಟ್. ಅಮ್ಮಿ, ಅಕ್ಕಡ ಕಾದು ಈ ಕಡೆ ಚೂಡು ಕೂಡ್ಸ್ ಕಳೆದ್ ನೋಡು. ಲೆಕ್ಕ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಕೂತ್ ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಮಹಿಳಾ ದಿನಾಚರಣೆಯ ಸಮಾರಂಭಕ್ಕೆ ಬರೀ ಮಹಿಳೆಯರಷ್ಟೇ ಅಲ್ಲದೆ ಅವರ ಗಂಡಂದ್ರೂ ಸಹ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬಂದಿದೆ. ಥ್ಯಾಂಕ್ ಯು. ಎಲ್ಲ ಅವರ ಕುಟುಂಬ ಸಮೇತ ಬಂದಿರೋದು ಬಹಳ ಸಂತೋಷ. ಆದ್ರೆ ಮಿಸ್ ಕರ್ನಾಟಕ ಕೀರ್ತಿಯವ್ರು ಮಾತ್ರ ಅವ್ರ ಪತಿ ಸಮೇತ ಬಂದಿಲ್ಲ. ಯಾಕೆ ಅಂತ ತಿಳ್ಕೋಬಹುದಾ? ಅವರಿಗೆ ಮೈ ಹುಷಾರಿಲ್ಲ. ಓಹೋ, ಅವ್ರಿಗೆ ಹುಷಾರಿಲ್ವೋ ಅಥವಾ ಇಲ್ಲಿಗೆ ಬರೋ ಯೋಗ್ಯತೆ ಇಲ್ವೋ? ಈ ಮಿಸ್ ಕರ್ನಾಟಕ ಕೀರ್ತಿ ಗಂಡ ಒಬ್ಬ ಸಾಧಾರಣ ಮೆಕ್ಯಾನಿಕ್ ಕಣ್ರಿ. ಜೊತೆಲಿ ಕರ್ಕೊಂಡ್ ಬಂದಿದ್ರೆ ಕೋಗಿಲೆ ಜೊತೆ ಕಾಗೆ ಬಂದ್ ಹಾಗಿರೋದು. What yaar? Your husband is a car mechanic? Shame. My husband is an airplane mechanic. He's great yaar. ಏನೇ ಕೀರ್ತಿ, ಎಂಥ ಕೆಲ್ಸ ಮಾಡ್ಬಿಟ್ಟೆ. ನಿನ್ ಯಾರು ಫಾರಿನ್ ಹುಡುಗ್ರೆ ಸಿಗ್ಲಿಲ್ವಾ? ಇವಾಗ ಮಿಸ್ಸಸ್ ಕೀರ್ತಿ ಅವರು ಮಿಸ್ ಇಂಡಿಯಾ ಆಗೋದನ್ನ ಮರ್ತು ಬಿಟ್ಟು ಗಂಡನ್ ಜೊತೆ ಸೇರ್ಕೊಂಡು ಕಾರ್ ಮೆಕ್ಯಾನಿಕ್ ಕಲಿಬಹುದು. ಏ ಸಾಕ್ ಸುಮ್ನೆ ಇರ. ಅವಳ ಗಂಡಂಗೆ ABCDನೂ ಬರಲ್ಲ ಅನ್ಸುತ್ತೆ, ಅದಕ್ಕೆ ಪಾಪ ಕರ್ಕೊಂಡ್ ಬಂದಿಲ್ಲ. Excuse me. Good evening, everybody. Sorry for interruption. However, introduce myself. I am Krishna, car mechanic Krishna. Kirti is my wife. For a kind information, I don't have any degree and qualification, but still I respect myself and my job. I respect those who respect. Those who cannot respect themselves, they cannot be a gentleman. If you all think that only literate are educated, then I am not educated. If you all accept only is cultured, is really educated, then I am definitely more educated than you all. Thank you very much.
ಮಿಸಸ್ ಭಾಗ್ಯಲಕ್ಷ್ಮಿ ಎಸ್ ಏರ್ಗೆ ಡೈ ಹಾಕಿ ತುಂಬಾ ದಿನ ಆಯ್ತು ಅನ್ಸುತ್ತೆ. ಕಪ್ಪಿನ ಬಗ್ಗೆ ಅಷ್ಟೊಂದು ತಾತ್ಸಾರ ಮಾತಾಡಬೇಡಿ, ಅದ್ರ ಮಹತ್ವ ನಿಮ್ಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ನಾವು ಪ್ರತಿದಿನ ಪೂಜೆ ಮಾಡೋ ದೇವ್ರ ವಿಗ್ರಹಗಳು ಕಪ್ಪಾಗೇ ಇರುತ್ತೆ. ಪ್ರಪಂಚ ಜ್ಞಾನ ಏನು ಅಂತ ತಿಳ್ಕೊಳ್ಳೋಕೆ ನಾವೆಲ್ಲ ಅಕ್ಷರಾಭ್ಯಾಸ ಕಲ್ತಿದ್ದು ಕಪ್ಪಲ್ಗೆ ಮೇಲೇನೆ. ಅಷ್ಟೇ ಯಾಕೆ, ಕರ್ನಾಟಕದ 6 ಕೋಟಿ ಜನ ಮಾತಾಡೋ ಕನ್ನಡ ಪದದಲ್ಲೂ ಕಪ್ಪು ಕಸ್ತೂರಿನೇ ಸೇರಿರುತ್ತೆ. ಅದಕ್ಕೆ ಕನ್ನಡನ ಕನ್ನಡ ಕಸ್ತೂರಿ ಅಂತ ಕರೆಯೋದು. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಮಿಸಸ್ ಕೃಷ್ಣ ಹೋಣ. ಸರ್ ಒಂದ್ ನಿಮಿಷ ಸರ್. ಹಲೋ ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮಂತ ವ್ಯಕ್ತಿತ್ವ ಇರೋರ್ನೇ ಗಂಡನಾಗ್ ಪಡಿಬೇಕು ಅಂತ ಪ್ರತಿಯೊಂದು ಹೆಣ್ಣು ಆಸೆ ಪಡ್ತಾಳೆ. ಈ ವಿಷಯದಲ್ಲಿ ಮಿಸಸ್ ಕೀರ್ತಿ ಅವರು ತುಂಬಾ ಲಕ್ಕಿ ಅನ್ಸುತ್ತೆ. ಕೀರ್ತಿ ಅವರು ಮಿಸ್ ಕರ್ನಾಟಕ ಆದಾಗ ನಾನೇ ನಂಬರ್ 1, ನನ್ ಗಂಡ ಆಗೋರು ನಂಬರ್ 2 ಅಂತ ಹೇಳಿದ್ರು. ಈ ವಿಷಯದಲ್ಲಿ ನೀವೇನ್ ಹೇಳ್ತೀರಾ ಸರ್? ಹೌದು, ನಾನು ನಂಬರ್ 2ನೇ. ಅಂದ್ರೆ ನೀವ್ ನಿಮ್ ಹೆಂಡತಿನ ನಂಬರ್ 1 ಅಂತ ಒಪ್ಕೊಂಡ್ ಹಾಗೇನಾ? 100% ಒಪ್ಕೋತೀನಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕೋಆಪರೇಷನ್. ಒಂದ್ ನಿಮಿಷ, ಎಸ್, ನೀವು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಟ್ಟೆ, ನಾನು ಕೇಳಿದ ಪ್ರಶ್ನೆ ನೀವು ಉತ್ತರ ಕೊಡ್ತೀರಾ? ವೈ ನಾಟ್? ನಂಬರ್ 1, ನಂಬರ್ 2, ನಂಬರ್ 3 ಅಂತ ಕುದುರೆಗಳಿಗೆ ಹೇಳ್ತಾರೆ. ಕೆಲವರು ತಾವು ಮನುಷ್ಯರು ಅನ್ನೋದನ್ನು ಮರೆತು ಕುದುರೆಗಳ ತರ ನಂಬರ್ 1 ಅಂತ ಓಡ್ತಾ ಇರ್ತಾರೆ. ಈಗ ಒಂದು ಮಗುಗೆ 1 ಚಾಕ್ಲೇಟ್ ಬೇಕಾ 2 ಚಾಕ್ಲೇಟ್ ಬೇಕಾ ಅಂತ ಕೇಳಿದ್ರೆ ಏನ್ ಹೇಳುತ್ತೆ? 2 ಚಾಕ್ಲೇಟ್. ಮನುಷ್ಯನಿಗೆ 1 ಕಣ್ಣಿದ್ರೆ ಚಂದನ 2 ಕಣ್ಣಿದ್ರೆ ಚಂದನ? ಅಫ್ಕೋರ್ಸ್ 2. ಈಗ ನಿಮಗೆ 1 ರೂಪಾಯಿ ಬೇಕಾ 2 ರೂಪಾಯಿ ಬೇಕಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? 2 ರೂಪಾಯಿ. 1 ದೊಡ್ಡದಾ 2 ದೊಡ್ಡದಾ? 2 ದೊಡ್ಡದು ಸರ್. ಬಾರೆ ಕೀರ್ತಿ, ಯಾಕಮ್ಮ ಹುಷಾರಿಲ್ವಾ? ಡ್ಯಾಡಿ, 1 ವಾರದಿಂದ ತಲೆ ತುಂಬಾ ಸುತ್ತಾ ಇದೆ. ಅಲ್ಲಮ್ಮ, ಮನೆಯಲ್ಲೇ ಡಾಕ್ಟರ್ ಇದಾರೆ, ಟ್ಯಾಬ್ಲೆಟ್ಸ್ ಏನಾರ ತಗೋಬೇಕೋ ಬೇಡವೋ? ಮಾಮ, ಏನಡಿ ಅಂದ್ರೆ? ನನ್ಗಾಗ್ತಿರೋ ಖುಷಿಗೆ ಹಾಗೆ ಜಾರ ಮಾಡಿ ಕೆಳಗೆ ಬಂದ್ಬಿಡ್ಲಾ? ಅಯ್ಯೋ ಅಳಿ ಅಂದ್ರೆ ಒಂದೊಂದೇ ಮೆಟ್ಲು ನಿಧಾನವಾಗಿ ಇಳ್ಕೊಂಬನ್ನಿ. ಏನ್ ಸಮಾಚಾರ? ಅಯ್ಯ ಹೋಗಿ ಮಾವ, ಹೇಳಿ, ಪರವಾಗಿಲ್ಲ. ನಾನು 1 ವಾರದಿಂದ ನಿಮ್ಗೆ ಹೇಳೋಣ ಅಂತಿದ್ದೆ. ನೀವು ತಾತ ಆಗ್ತಿದ್ದೀರಾ. ಅಯ್ಯೋ, ತಲೆಯಲ್ಲಿ ಕೂದಲು ಉದ್ರಿದ ಮೇಲೆ ತಾತ ತಾನೇಪ್ಪ ಆಗೋದು. ಆ ತಾತ ಅಲ್ಲ, ಮಗಳಿಗೆ 3 ತಿಂಗಳು ತಾತ. ಅಯ್ಯೋ ಡ್ಯಾಡಿ, ನನ್ನ ಮಾತು ಕೇಳಿ. ಅದೆಲ್ಲ ಏನೂ ಇಲ್ಲ ಡ್ಯಾಡಿ. ಹೌದೇನ್ರಿ? ಇಲ್ಲ ಡ್ಯಾಡಿ, ನಮ್ಮನೆಗೊಬ್ಬ ಪುಟ್ಟ ಬಾಲಕೃಷ್ಣ ಬರ್ತಾ ಇದ್ದಾನಂತೆ. ನಾನ್ ತಾತ ಆಗ್ತಾ ಇದ್ದೀನಿ, ನೀನ್ ಅಜ್ಜಿ ಆಗ್ತಾ ಇದ್ಯಾ. ಬಾ, ಸಕ್ಕರೆ ತಗೊಂಬಾ. ಡ್ಯಾಡಿ, ಬಂದೆ. ಸಿಗೋಣ. ಅಯ್ಯೋ ಮಮ್ಮಿ, ಏನಿಲ್ಲ ಮಮ್ಮಿ, ಚೀಕಳ್ಳಿ ಹೋಗೆ. ಕಂಗ್ರಾಟ್ಸ್ ಕಡೆ. ನೀನು ಎಲ್ಲದ್ರಲ್ಲೂ ನಮ್ಗಿಂತ ನಮ್ಮವ್ರು ಇದಾರೆ ಗಂಡಸ್ರು. ನಮ್ದೊಂಥರ ಗಜನಿ ಮಾಮ ದಂಡಯಾತ್ರೆ ಇದ್ದಂಗೆ. ಕೀರ್ತಿ, ಕಂಗ್ರಾಟ್ಸ್. ಅಂತೂ ಈ ಮನೆಗೆ ಇನ್ನೊಬ್ಬ ಬಾಲಕೃಷ್ಣ ಬರ್ತಾ ಇದ್ದಾನೆ ಅಂತಾಯ್ತು. ಯಾರ್ಯಾರು ಓದಿತಾರೋ ಏನೋ. ರೀ, ಈ ಸಂತೋಷ ಸಮಯದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ಆಯ್ತು, ನಡಿ. ಅಳಿ ಅಂದ್ರೆ ಬರ್ತೀವಿ. ಬನ್ರಿ ರೂಮ್ಗೆ. ಇದಕ್ಕೆ ಗೊತ್ತಿಲ್ವಾ? ಹೋಗಿ ಬರಲಿ. ವಾಪಸ್ ಕೊಡ್ತೀನಿ, ಕೊಡು ಗುರು. ಇದುವರೆಗೂ ಈ ಮನೆಯಲ್ಲಿ ಯಾವ ಗಂಡಸು ಮಾಡಕ್ಕಾಗಲಾರ್ದಂತ ಮಹಾನ್ ಸಾಧನೆ ಮಾಡಿದ್ವಿ. ಅದಂಗೆ ಅದಂಗೆ ಹಂಗೆ ಅಜ್ಜಿ